ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 249ನೆಯ ತಿರುನಾಮ ಅಪ್ರಮೇಯಾತ್ಮ. ಇಂದಿನ ಕತೆ ಚಾಂದೋಗ್ಯ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಸತ್ಯಕಾಮ ಎಂಬ ಜ್ಞಾನಿ ಆಚಾರ್ಯರ ಬಳಿ ಅನೇಕ ಬ್ರಹ್ಮಚಾರಿ ಶಿಷ್ಯರು ವೇದಗಳನ್ನು ಕಲಿಯುತ್ತಿದ್ದರು. ಶಿಕ್ಷಣ ಮುಗಿದ ನಂತರ ಆಚಾರ್ಯರು ಎಲ್ಲರನ್ನೂ ಮನೆಗೆ ಕಳುಹಿಸಿದರು. ಆದರೆ ಉಪಕೋಸಲ ಎಂಬ ಒಬ್ಬ ಶಿಷ್ಯ ಮಾತ್ರ ಆ ಪರಮಾತ್ಮನ ಜ್ಞಾನವನ್ನು ಪಡೆಯಲೇಬೇಕೆಂಬ ತೀವ್ರ ಆಸೆಯಿಂದ ಅಲ್ಲೇ ಉಳಿದುಕೊಂಡನು. ಉಪಕೋಸಲನು ತನ್ನ ಆಚಾರ್ಯರಿಗೆ ಮತ್ತು 3 ಪವಿತ್ರ ಅಗ್ನಿಗಳಾದ ಗಾರ್ಹಪತ್ಯ, ಆಹವನೀಯ ಮತ್ತು ದಕ್ಷಿಣಾಗ್ನಿಗೆ ನಿಷ್ಠೆಯಿಂದ ಸೇವೆ ಮಾಡುತ್ತಿದ್ದ. ಒಂದು ಸಣ್ಣ ವಿಷಯ. ವೈದಿಕೀಯ ಪರಂಪರೆಯಲ್ಲಿ ಅಗ್ನಿಯು ನಮ್ಮ ಹವಿಸ್ಸನ್ನು ದೇವತೆಗಳಿಗೆ ತಲುಪಿಸುವ ದಿವ್ಯ ಸಂದೇಶವಾಹಕ. ಗೃಹಸ್ಥನಿಗೆ ಈ 3 ಅಗ್ನಿಗಳನ್ನು ಕಾಯುವುದು ಆ ಜೀವನ ಕರ್ತವ್ಯ. ಇದರಲ್ಲಿ ಗಾರ್ಹಪತ್ಯ ಅಗ್ನಿಯನ್ನು ವಿವಾಹದ ಸಮಯದಲ್ಲಿ ಹಚ್ಚಲಾಗುತ್ತದೆ. ಅದು ಎಂದಿಗೂ ಆರಬಾರದು. ದಿನನಿತ್ಯದ ಅಡುಗೆ, ಪ್ರಸಾದ ತಯಾರಿ ಮತ್ತು ಮನೆಗೆ ಶಾಖ ನೀಡಲು ಈ ಅಗ್ನಿಯೇ ಬಳಸಲಾಗುತ್ತದೆ. ಹೀಗೆ ವರ್ಷಗಳು ಕಳೆದವು. ಒಮ್ಮೆ ಆಚಾರ್ಯರು ಮುಖ್ಯ ಕೆಲಸದ ಮೇಲೆ ದೂರದೂರಿಗೆ ಹೋಗಬೇಕಾಯಿತು. ಹೋಗುವಾಗ ಅಗ್ನಿಗಳ ಸೇವೆಯನ್ನು ಮುಂದುವರಿಸಲು ಉಪಕೋಸಲನಿಗೆ ಹೇಳಿದರು. ಆಚಾರ್ಯರು ಹೋದ ನಂತರ ದಯಾಮಯಿಯಾದ ಗುರುಮಾತೆ ಉಪಕೋಸಲನನ್ನು ಊಟಕ್ಕೆ ಕರೆದರು. ಆದರೆ ಉಪಕೋಸಲ, ತಾಯಿಯೇ, ನನಗೆ ಹಸಿವಿಲ್ಲ, ಬ್ರಹ್ಮಜ್ಞಾನದ ಹಸಿವಿದೆ ಎಂದು ನಯವಾಗಿ ನಿರಾಕರಿಸಿದ. ಅವನ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಆ 3 ಪವಿತ್ರ ಅಗ್ನಿಗಳು ಅವನ ಎದುರು ಪ್ರತ್ಯಕ್ಷವಾಗಿ ಒಂದು ದಿವ್ಯ ತತ್ವವನ್ನು ಉಪದೇಶಿಸಿದವು. ಪ್ರಾಣೋ ಬ್ರಹ್ಮಕಂ ಬ್ರಹ್ಮಕಂ ಬ್ರಹ್ಮ ಇತಿ. ಅಂದರೆ ಈ ಪ್ರಾಣಶಕ್ತಿಯೇ ಪರಬ್ರಹ್ಮ, ಆತನೇ ಆನಂದ, ಆತನೇ ಅನಂತವಾದ ಆಕಾಶ. ಅಗ್ನಿಗಳು ಮುಂದುವರಿಸುತ್ತಾ, ಆ ಪರಮಾತ್ಮನು ಅನಂತನಾದ್ದರಿಂದ ಅವನನ್ನು ಯಾರಿಂದಲೂ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಉಳಿದ ರಹಸ್ಯಗಳನ್ನು ನಿನ್ನ ಗುರುಗಳು ಬಂದ ಮೇಲೆ ತಿಳಿಸುತ್ತಾರೆ ಎಂದು ಹೇಳಿದವು. ಉಪಕೋಸಲನು ಆ ಉಪದೇಶವನ್ನು ಧ್ಯಾನಿಸಲು ಪ್ರಾರಂಭಿಸಿದಾಗ ಅವನ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸು ಹೊಳೆಯಲು ಆರಂಭಿಸಿತು. ಅವನ ಆಚಾರ್ಯರು ಹಿಂತಿರುಗಿ ಬಂದಾಗ ಉಪಕೋಸಲನ ಮುಖದಲ್ಲಿ ದಿವ್ಯ ತೇಜಸ್ಸನ್ನು ನೋಡಿ ಆಶ್ಚರ್ಯಪಟ್ಟರು. ಮಗು, ನಿನ್ನ ಮುಖದಲ್ಲಿ ಬ್ರಹ್ಮಜ್ಞಾನಿಯ ತೇಜಸ್ಸು ಕಾಣಿಸುತ್ತಿದೆಯಲ್ಲ, ನಿನಗೆ ಈ ಜ್ಞಾನವನ್ನು ಯಾರು ಉಪದೇಶ ಮಾಡಿದರು ಎಂದು ಕೇಳಿದರು. ಉಪಕೋಸಲ ನಡೆದದ್ದನ್ನೆಲ್ಲ ಹೇಳಿದನು. ಆಚಾರ್ಯರು ಸಂತೋಷಪಟ್ಟು ಅವನಿಗೆ ಅಕ್ಷಿವಿದ್ಯೆಯನ್ನು ಉಪದೇಶಿಸುತ್ತಾ, ನಮ್ಮ ಕಣ್ಣಿನ ಒಳಗಿರುವವನೇ ಪರಮಾತ್ಮ, ಆತನೇ ಅಮೃತ ಸ್ವರೂಪಿ, ಆತನು ಭಯರಹಿತನು ಮತ್ತು ಆತನೇ ಪರಬ್ರಹ್ಮ. ನಿಜವಾದ ಜ್ಞಾನಿ ಎಂದರೆ ನಾನು ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿದಿದ್ದೇನೆ ಎಂದು ಹೇಳುವವನಲ್ಲ, ಬದಲಾಗಿ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡವನು ಎಂದು ಹೇಳಿದರು. ತೈತರಿಯ ಆರಣ್ಯಕದ ನಾರಾಯಣ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ. ಯಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶ್ರೂಯತೆ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇದರ ಅರ್ಥ, ಈ ಇಡೀ ಬ್ರಹ್ಮಾಂಡದಲ್ಲಿ ಕಣ್ಣಿಗೆ ಕಾಣಿಸುವ ಅಥವಾ ಕಿವಿಗೆ ಕೇಳಿಸುವ ಪ್ರತಿಯೊಂದು ವಸ್ತುವಿನ ಒಳಗೂ ಮತ್ತು ಹೊರಗೂ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದಾನೆ. ಭಗವಂತನು ಅಣೋರಣೀಯಾನ್, ಅಂದರೆ ಅತ್ಯಂತ ಸಣ್ಣ ವಸ್ತುವಿನೊಳಗೂ ಸಣ್ಣವನಾಗಿ ಪ್ರತಿಯೊಂದು ಪರಮಾಣುವಿನೊಳಗೂ ಮತ್ತು ಪ್ರತಿಯೊಬ್ಬ ಜೀವಾತ್ಮನ ಹೃದಯದಲ್ಲೂ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಅದೇ ಸಮಯದಲ್ಲಿ ಆತನು ಮಹತೋಮಹಿಯಾನ್, ಅಂದರೆ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡವನಾಗಿ ಇಡೀ ಜಗತ್ತನ್ನೇ ಹೊರಗಿನಿಂದ ಆವರಿಸಿಕೊಂಡಿದ್ದಾನೆ. ಅಪ್ರಮೇಯಾತ್ಮ ಎಂದರೆ ಅಳೆಯಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ವರೂಪವನ್ನು ಹೊಂದಿರುವವನು ಎಂದು ಅರ್ಥ. ಏಕೆಂದರೆ ಭಗವಂತನು ಈ ಅನಂತ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ವಸ್ತುವಿನ ಒಳಗೂ ಹಾಗೂ ಹೊರಗೂ ಒಂದೇ ಸಮಯದಲ್ಲಿ ಎಲ್ಲೆಡೆಯೂ ನೆಲೆಸಿದ್ದಾನೆ. ನಾವು ಪ್ರತಿದಿನ ಅಪ್ರಮೇಯಾತ್ಮನೇ ನಮಃ ಎಂದು ಜಪಿಸಿದರೆ
ಭಗವಂತನು ತನ್ನ ಅಳೆಯಲಾಗದ ದಿವ್ಯ ಸ್ವರೂಪವನ್ನು ನಮಗೆ ಅರಿಯುವಂತೆ ಮಾಡಿ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.